ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಇವಾಗಲೂ ಟೈಮ್ ಇಲ್ಲ. ಟೈಮ್ ಮಾಡಿಕೊಂಡು ವ್ಲಾಗ್ನ ಮಾಡೋಣ ಅಂತ. ಏಕೆಂದರೆ ದಿನ ಇರೋ ಕೆಲಸನೇ ಇರುತ್ತೆ. ಮಗು ನೋಡ್ಕೊಳ್ಳೋದ್ರಿಂದ ಟೈಮ್ ಸಿಗಲ್ಲ. ಅವ್ನು ಜಾಸ್ತಿ ನಿದ್ದೆ ಮಾಡಲ್ಲ ಡೇನಲ್ಲಿ. ಸೊ ಅವ್ನು ಇಟ್ಕೊಂಡೇ ನಾನೇನಾದರೂ ವೀಡಿಯೋಸ್ ಮಾಡಬೇಕು ಅಂದರೆ ಜೊತೆನೇ ಅವ್ನು ನೋಡಿಕೊಂಡು ನಾನು ವೀಡಿಯೋಸ್ನ ಮಾಡಬೇಕಾಗುತ್ತೆ. ಸೊ ಬೆಳಗ್ಗೆ ಎದ್ದಾಗ ಫಸ್ಟ್ ಮಾಡೋ ಕೆಲಸ ಫ್ರೆಶ್ ಅಪ್ ಆಗಿ ನಾನು ಹಾಟ್ ವಾಟರ್ ಇಲ್ಲ ಕೋಲ್ಡ್ ಅಂದರೆ ನಾರ್ಮಲ್ ವಾಟರ್ನ ಕುಡಿತೀನಿ. ಸೊ ಮುಂಚೆ ಎಲ್ಲ ನಾನು ಲೆಮನ್ ಮತ್ತು ಹನಿನ ಹಾಕ್ಕೊಂಡು ಹಾಟ್ ವಾಟರ್ನ ಕುಡಿತಿದ್ದೆ. ಸೊ ಈಗ ಅದು ಮಾಡ್ತಿರ್ಲಿಲ್ಲ. ಬಟ್ 1 ವೀಕಿಂದ ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಏನಾದರೂ ಒಂದು ಎದ್ದ ತಕ್ಷಣ ಕುಡಿದ್ರೆ ಟೀ ಕಾಫಿ ಅದ್ರ ಬದಲು ಈ ಥರ ಏನಾದರೂ ಹಾಟ್ ವಾಟರೋ ಇಲ್ಲ ಏನಾದರೂ ಒಂದು ಜ್ಯೂಸು ಇಲ್ಲ ನಿಮಗೆ ಏನು ಅನಿಸುತ್ತೆ, ಏನು ಕುಡಿಬೇಕು ಅನಿಸುತ್ತೆ, ಅಥವಾ ನೀವೇನಾದರೂ ಬೇರೆ ಯಾವುದಾದ್ರೂ ಕುಡಿಯೋ ಅಭ್ಯಾಸನ ಮಾಡ್ಕೊಂಡಿದ್ರೆ ಕುಡಿಬೋದು. ಏಕೆಂದರೆ ಬೇಗ ಹೊಟ್ಟೆ ಹಸಿಯಲ್ಲ. ಸೊ ಎನರ್ಜಿ ಕೂಡ ಇರುತ್ತೆ. ಟಿಫನ್ ಆಗೋವರೆಗೆ ಖಾಲಿ ಕೂಡ ಇರಲ್ಲ ಹೊಟ್ಟೆ. ಹಾಗಾಗಿ ತುಂಬ ಒಳ್ಳೆಯದು ಕುಡಿದ್ರೆ. ನಾನು ಹಾಟ್ ವಾಟರ್ಗೆ ಲೆಮನ್ ಮತ್ತು ಹನಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ ಅಂತ ದಾಲ್ ಮತ್ತು ಚಪಾತಿನ ಮಾಡ್ತಾಯಿದ್ದೀನಿ. ದಾಲ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಆಫ್ಟರ್ನೂನ್ ನಮಗೆ ಊಟಕ್ಕೆ ಕೂಡ ದಾಲ್ ಬೇಕು. ಸೊ ಇವಾಗ ಮಾಡಿದ್ರೆ ಮಧ್ಯಾಹ್ನ ಕೂಡ ಆಗುತ್ತೆ. ಮಧ್ಯಾಹ್ನ ಮಗುಗೆ ಊಟ ಮಾಡಿಸೋದು, ಮಗುಗೆ ಊಟ ಮಾಡೋದು ಎಲ್ಲ ಇರುತ್ತೆ. ಸೊ ಇವಾಗ ನಾನು ಬೆಳಗ್ಗೆನೇ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗೋಲ್ಲ. ಸೊ ಹಂಗಾಗಿ ಬೆಳಗ್ಗೆನೇ ದಾಲ್ ಮಾಡ್ತಾಯಿದ್ದೀನಿ. ದಾಲ್ ಜೊತೆ ರೈಸ್ ಇಲ್ಲ ಚಪಾತಿ ಏನು ಬೇಕಾದರೂ ಮಾಡ್ಕೊಬೋದು. ಬಟ್ ನಾನು ಚಪಾತಿನ ಮಾಡ್ತಾಯಿದ್ದೀನಿ. ದಾಲ್ ರೆಸಿಪಿನ ನಾನಿಲ್ಲಿ ಹೇಳ್ತಾ ಇಲ್ಲ. ಏಕೆಂದರೆ ಆಲ್ಮೋಸ್ಟ್ ಎಲ್ರಿಗೂ ದಾಲ್ ಮಾಡೋದು ಗೊತ್ತಿರುತ್ತೆ. ಸೊ ಈಸಿ ರೆಸಿಪಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಕುಕ್ಕರಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಹಾಕಿ ಅದನ್ನು 3 ವಿಷಲ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಟೊಮೊಟೊನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಅದಕ್ಕೆ ಬೇಯಿಸಿರೋ ಬೇಳೆನ ಹಾಕಿ ಕುದಿಸ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ. ಮಗುಗೆ ಆಲ್ರೆಡಿ ಟಿಫನ್ ಮಾಡಿಸಿದ್ದೀನಿ. ಅವನಿಗೆ 1/2 an hour ಆದಮೇಲೆ ಸ್ನಾನ ಮಾಡಿಸೋದು. ಸೊ ಅಲ್ಲಿವರೆಗೆ ಅವ್ನು ಆಟ ಆಡ್ಕೊಳ್ಳೋಕೆ ಬಿಟ್ಬಿಟ್ಟಿದ್ದೀನಿ. ನಮ್ಮ ಮಾವ ಪೂಜೆ ಮಾಡ್ತಿದ್ದಾರೆ. ಅವರು ಒಂದಿನ ಪಾಪುನ ಕರ್ಕೊಂಡು ಪೂಜೆ ಮಾಡಿಸಿದ್ದು. ಸೊ ಯಾವಾಗ ಅವ್ರು ಸ್ನಾನ ಮಾಡ್ಕೊಂಬರ್ತಾರೆ ಆವಾಗೆಲ್ಲ ಅವನ್ನ ಕರ್ಕೊಂಡು ಪೂಜೆ ಮಾಡಬೇಕು. ಸ್ನಾನ ಮಾಡಿ ಬಂದ ತಕ್ಷಣ ಪೂಜೆ ಮಾಡಬೇಕು ಅಂತ ತೋರಿಸ್ತಾನೆ, ದೇವ್ರ ಮನೆ ತೋರಿಸ್ತಾನೆ. ಸೊ ಇಲ್ಲ ಅಂದರೆ ಅಳೋದು, ಕಿರ್ಚೋದು. ಸೊ ಹಂಗಾಗಿ ಅವರು ಯಾವಾಗ ಪೂಜೆ ಮಾಡಿದ್ರು ಅವನ್ನ ಕರ್ಕೊಂಡು ಪೂಜೆ ಮಾಡ್ತಾರೆ. ನನಗೆ ತುಂಬ ಇಷ್ಟ ಪೂಜೆ ಮಾಡೋದು, ಗಂಟೆ ಆಡಿಸೋದು. ಸೊ ಒಳಗಡೆ ನಡಿ, ಸಾಕು. ಒಳಗಡೆ ನಡಿ. ನೋಡ್ತೀನೋ ಕಡೆ ಇಲ್ಲಿ ಬಂಗಾರಿ ಆಡ್ಸು. ಹೆಂಗೆ ಆಡ್ಸೋದು? ಎತ್ತಾಕ್ಬಾರ್ದು. ಇಡು ಸಾಕು. ಬಸ್ ಸ್ನಾನ ಮಾಡೋಣ. ಅದೆಲ್ಲ ಬೇಡ ಬಾ. ನಾನೀಗ ಚಪಾತಿನ ಮಾಡ್ಕೋತಾ ಇದ್ದೀನಿ ಟಿಫನ್ಗೆ ಅಂತ. ಯಾಕೆಂದರೆ ಟಿಫನ್ ಮಾಡಿ ಆಮೇಲೆ ಸ್ನಾನ ಮಾಡಿಸೋದು, ಇಲ್ಲಾಂದರೆ ಹೊಟ್ಟೆ ಹಸಿತಾ ಇರುತ್ತೆ. ಸ್ನಾನ ಮಾಡ್ಸೋದು ಕೂಡ ಆಗಲ್ಲ. ಅದಕ್ಕೆ ಟಿಫನ್ ಆದಮೇಲೆ ನಾನು ಸ್ನಾನ ಮಾಡಿಸೋದು. ಮಗು ಇರೋ ಮನೆಗೆ ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗಲ್ಲ. ಯಾಕೆ ಅಂದರೆ ಒಂದು ಎತ್ತಿಟ್ರೆ ಇನ್ನೊಂದು ತೆಗಿಯೋದು, ಅದು ಇಳಿಯೋದು, ಇದು ಇಳಿಯೋದು ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ಯಾವುದನ್ನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಕ್ಲೀನ್ ಮಾಡ್ತೀನಿ ಯಾವಾಗ ಅವ್ನು ಮಲಗ್ತಾನೆ ಆವಾಗ. ಮತ್ತು ನೆಕ್ಸ್ಟು ಅವ್ನು ಎದ್ದ ತಕ್ಷಣ ಅದೇ ಕೆಲಸ. ಸೊ ಅವ್ನು ಮಲಗಿದಾಗ ಇಲ್ಲ ನೈಟು ನಾನು ಕ್ಲೀನ್ ಮಾಡ್ತೀನಿ. ಸೊ ಟಿಫನ್ ರೆಡಿ ಆಯಿತು. ಇವಾಗ ತಿನ್ನಬೇಕು. ತಿಂದಮೇಲೆ ಮಗುಗೆ ಸ್ನಾನ ಮಾಡಿಸಿ ಆಮೇಲೆ ಬಾಕಿ ಕೆಲಸಗಳನ್ನು ನಾನು ಮಾಡ್ಕೋಬೇಕು.
ರೂಮ್ ತಲೆ ಕ್ಲೀನ್ ಎತ್ತ್ ಮೇಲೆ. ಮಾಡ್ತಾ ಇದ್ದೀನಿ. ಅವನು ನನ್ನ ಜೊತೆನೇ ನನ್ನಿಂದನೇ ಸುತ್ತಾ ಇರ್ತಾನೆ. ಆಟ ಆಡ್ಸೋಕ್ಕೆ ಯಾರೂ ಇಲ್ಲ ಅಂದರೆ ನನ್ನ ಜೊತೆನೇ ಇರ್ತಾನೆ. ನಾನು ಏನು ಕೆಲಸ ಮಾಡ್ತಿದ್ರು ಅದು ಎಳಿಯೋದು ಇದು ಎಳಿಯೋದು ಇದೇ ಕೆಲಸ. ಮಗುನ ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು. ಅವ್ನು ಹೇಳೋಕ್ಕೂ ಮುಂಚೆ ನಾನು ಅವ್ನ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತೀನಿ. ಇವತ್ತು ನಾನು ಅವನ ಊಟಕ್ಕೆ ಕಿಚಡಿ ಮಾಡ್ತಾಯಿದ್ದೀನಿ, ತರಕಾರಿ ಎಲ್ಲ ಹಾಕಿ. ಸೊ ಸಾಂಬಾರು ಏನಾದರೂ ಇದ್ದರೆ, ನಾನು ಸಾಂಬಾರು ಏನಾದರೂ ಮಾಡಿದರೆ ಆ ಸಾಂಬಾರು ಅನ್ನನೇ ತಿನ್ನಿಸ್ತೀನಿ. ಇವತ್ತು ತರಕಾರಿ ಇರೋದ್ರಿಂದ ನಾನು ಫ್ರೆಶ್ಶಾಗಿ ತರಕಾರಿ ತಂದಿದ್ದೆ, ಹಂಗಾಗಿ ಕಿಚಡಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ತುಂಬಾ ಈಸಿ. ಸೊ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜೊತೆ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ, ಯಾಕೆಂದರೆ ನಮಗೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಮಗುಗೆ ಅಲ್ವಾ. ಹಾಗಾಗಿ ನಾನು ಎಲ್ಲನೂ ನೀಟಾಗಿ ತೊಳೆದು 2 ಸರಿ ಇಲ್ಲ 3 ಸರಿ 4 ಸರಿ ನೀಟಾಗಿ ತೊಳ್ಕೊತೀನಿ. ಸೊ ಈಗ ಸ್ವಲ್ಪ ಕ್ಯಾರೆಟು, ಆಲೂಗಡ್ಡೆ ಮತ್ತು ಬಟಾಣಿನ ಹಾಕ್ಕೋತಾ ಇದ್ದೀನಿ. 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅಷ್ಟೇ, ಇನ್ನೇನು ನಾನು ಹಾಕೋದಕ್ಕೆ ಹೋಗಲ್ಲ. ಎಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ, ಮಗುಗೆ ನೀವು ಎಷ್ಟು ಅಕ್ಕಿನ ಹಾಕ್ತೀರಾ ಅಷ್ಟು ಅಕ್ಕಿ ಮತ್ತು ಸ್ವಲ್ಪ ಹೆಸ್ರು ಬೇಳೆನ ನಾನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ 3ರಿಂದ 4 ಸರಿ ವಾಶ್ ಮಾಡಿ ಅದನ್ನು ಸೇರಿಸ್ಕೊಂಡು, ನೀರು ನಿಮಗೆ ಎಷ್ಟು ಬೇಕೋ ಅಂದರೆ ಅನ್ನ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ 3ರಿಂದ 4 ವಿಷಲ್ನ ಹಾಕಿಸ್ಕೊತೀನಿ, ಸ್ವಲ್ಪ ಮೆತ್ತಗಿರಲಿ ಅಂತ ಅಷ್ಟೇ. ನೋಡಿ ಈ ಥರ ರೆಡಿಯಾಗಿದೆ ಕಿಚಡಿ. ಇದನ್ನು ಮಗು ಎದ್ಮೇಲೆ ನಾನು ತಿನ್ನಿಸ್ತೀನಿ. ಸೊ ಇನ್ನೇನೊಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆಗೆ ಹೇಳ್ತಾನೆ. ಕುಕ್ಕರಲ್ಲಿ ಮಾಡಿರೋದ್ರಿಂದ ಬಿಸಿನೇ ಇರುತ್ತೆ, ಬೇಗ ಏನು ತಣ್ಣಗಾಗಲ್ಲ. ಮಗುಗೆ 1.5 ವರ್ಷ. ಸೊ ನಾನು ಈ ರೀತಿಯೇ ಮಗುಗೆ ಊಟ ಮಾಡಿಸೋದು. ಮಗುಗೆ ಊಟ ಮಾಡಿಸಿದ್ದಾಯಿತು. ಅವನೀಗ ಆಟ ಆಡ್ತಿದ್ದಾನೆ. ಅವನು ಸಂಜೆವರೆಗೂ ಮಲಗಲ್ಲ, ಒಂದೊಂದು ದಿನ 6 ಗಂಟೆ ಆದರೂ ಮಲಗಲ್ಲ. ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಸ್ಟವ್ನ ಕ್ಲೀನ್ ಮಾಡಬೇಕಿತ್ತು. ಅದನ್ನೆಲ್ಲ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ 4 o'clockಗೆ ನನ್ನ ಮಗುನ ಪಾರ್ಕ್ ಕರ್ಕೊಂಡು ಹೋಗಬೇಕು. ಏಕೆಂದರೆ ಮನೇಲಿ ಒಬ್ಬನೇ ಇರೋದ್ರಿಂದ ಅವನಿಗೆ ಆಟ ಆಡೋದಕ್ಕೆ ಯಾರೂ ಇರಲ್ಲ. ಸೊ ಮಕ್ಕಳು ಯಾವಾಗಲೂ ಮಕ್ಳ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹಂಗಾಗಿ ಅವನಿಗೆ ಮಕ್ಕಳು ನೋಡಿದ್ರೆ ತುಂಬ ಖುಷಿ ಆಟ ಆಡೋದಕ್ಕೆ. ಸೊ ನಾನು ಡೈಲಿ ಪಾರ್ಕ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮಕ್ಕಳಿರ್ತಾರೆ, ಇಲ್ಲ ಅವನಿಗೆ ಸ್ವಲ್ಪ ಔಟ್ಸೈಡ್ ಆಟ ಆಡ್ದಂಗೂ ಅನಿಸುತ್ತೆ. ಸೊ ಹಂಗಾಗಿ ಮನೇಲೇ ಮಕ್ಕಳಿದ್ರೆ ಪಾರ್ಕ್ ಕರ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇರೋದಿಲ್ಲ. ಅವ್ರ ಮಕ್ಳ ಜೊತೆ ಆರಾಮಾಗಿ ಆಟ ಆಡ್ತಾರೆ. ನಮ್ಮ ಜೊತೆ ಆಟ ಆಡೋದಕ್ಕೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಮಕ್ಳ ಜೊತೆ ಆಟ ಆಡೋವಷ್ಟು ಖುಷಿಯಾಗಿ ನಮ್ಮ ಜೊತೆ ಅಂದರೆ ದೊಡ್ಡವ್ರ ಜೊತೆ ಅಷ್ಟೊಂದು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಮನೇಲಿ ಯಾರಾದರೂ ಮಕ್ಕಳಿದ್ರೆ ಚಿಕ್ಕ ಮಕ್ಳಿಗೆ ತುಂಬಾ ಒಳ್ಳೆಯದು ಆಟ ಆಡ್ಕೊಂಡಿರೋದಕ್ಕೆ. ಬಟ್ ಇವಾಗೆಲ್ಲ ಒಬ್ಬೊಬ್ಬರೇ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಮಕ್ಕಳಿರಲ್ಲ. ಸೊ ಹಂಗಾಗಿ ನಾನು ಆದಷ್ಟು ಪಾರ್ಕ್ ಕರ್ಕೊಂಡು ಹೋಗ್ತೀನಿ. ಮಳೆ ಬರೋ ಟೈಮಲ್ಲೆಲ್ಲ ಆಗಲ್ಲ. ಆ ಟೈಮಲ್ಲಿ ಅವನನ್ನು ಹಿಡಿಯೋದು ತುಂಬ ಕಷ್ಟ, ಏಕೆಂದರೆ ತುಂಬಾ ತೀಟೆ ಮಾಡೋದು. ಗಂಡು ಮಕ್ಕಳಂತೂ ತುಂಬ ತೀಟೆ ಮಾಡ್ತಾರೆ ಹೆಣ್ಮಕ್ಳಿಗೆ ಹೋಲಿಸ್ಕೊಂಡ್ರೆ. ಪಾತ್ರೆ ವಾಶ್ ಮಾಡಿದ್ದಾಯಿತು. ಈಗ ಅದನ್ನು ಒಣಗೋಕ್ಕೆ ಇಡ್ತಾಯಿದ್ದೀನಿ. ಅದಾದಮೇಲೆ ಸ್ಟವ್ ಕ್ಲೀನ್ ಮಾಡಬೇಕು. ಮಗುನ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡೋದು ಈಸಿ ಏನಲ್ಲ. ಮಗು ಇರೋರಿಗೆ ಗೊತ್ತಿರುತ್ತೆ ಇದ್ರ ಕಷ್ಟ ಏನು ಅಂತ. ಕೆಲವೊಂದು ಸಾರಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಅವ್ನು ಮಲಗ್ದಾಗಲೇ ನಾನು ಮಾಡ್ಕೋಬೇಕು. ಏಕೆಂದರೆ ಮಾಡುವಾಗ ಅವ್ನು ಬಂದು ಎಳೆಯೋದು ತುಂಬ ಜಾಸ್ತಿ. ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ನಾವೇನು ಕೆಲಸ ಮಾಡ್ತಿರ್ತೀವಿ ಅದನ್ನು ಇಮಿಟೇಟ್ ಮಾಡಿ ಮಾಡೋದು ತುಂಬಾ ಮಾಡ್ತಾರೆ ಮಕ್ಕಳು. ನಾವು ಹೇಳೋದನ್ನು ಅವರು ಮಾಡೋದಕ್ಕಿಂತ ನಾವೇನು ಮಾಡ್ತೀವಿ ಅದನ್ನು ನೋಡಿ ಮಾಡೋದು ತುಂಬ ಜಾಸ್ತಿ. ನಾವು ಅಡುಗೆ ಮಾಡೋದನ್ನು ಇಲ್ಲ ಪಾತ್ರೆ ತೊಳೆಯೋದನ್ನು ನೋಡಿ ಅವನು ಕೂಡ ಅಡುಗೆ ಮಾಡೋದಕ್ಕೆ ಹೋಗೋದು, ಪಾತ್ರೆಗಳನ್ನ ತಗೊಂಡು ಆಟ ಆಡೋದು, ಸ್ಪೂನ್ನ ತಗೊಂಡು ತಿನ್ನೋದಕ್ಕೆ ಹೋಗೋದು, ಇದೆಲ್ಲ ಮಾಡ್ತಾನೆ. ಆಲ್ಮೋಸ್ಟ್ ಅವನು ಮಲಗಿದಾಗ ನಾನು
ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮನೆ ಕೆಲಸನ ಮುಗಿಸ್ಕೊಬಿಡ್ತೀನಿ. ಮಲಗಿದ ಮೇಲೆ ರಾತ್ರಿ ಪಾತ್ರೆಗಳು ಇಲ್ಲ ಬೇರೆ ಏನಾದರೂ ಕೆಲಸಗಳಿದ್ದರೆ ಬಟ್ಟೆ ಮಡಿಸೋದು ಅದು ಇದು ಏನು ಕೆಲಸ ಇದ್ದರೆ ರಾತ್ರಿನೇ ಮುಗಿಸ್ಕೊತೀನಿ. ಏಕೆಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಇನ್ನೂ ಜಾಸ್ತಿ ಆ್ಯಕ್ಟಿವ್ ಆಗ್ತಾರೆ. ಸೊ ಕೆಲಸ ಮಾಡೋದಕ್ಕಾಗಲ್ಲ. ಸೊ ಇದೆಲ್ಲ ಆಲ್ಮೋಸ್ಟ್ ಮಕ್ಕಳಿರೋರಿಗೆ ಗೊತ್ತಿರುತ್ತೆ. ನಾನೀಗ ಮಗುನ ಪಾರ್ಕ್ ಕರ್ಕೊಂಬಂದಿದ್ದೀನಿ. ಸ್ವಲ್ಪ ವಾಕ್ ಮಾಡಿ ಆಮೇಲೆ ಪಾರ್ಕ್ ಹೋಗೋದು. ಯಾಕೆಂದರೆ ಮಕ್ಕಳಿನ್ನ ಬಂದಿರಲ್ಲ. ಸೊ ಹಂಗಾಗಿ ಸ್ವಲ್ಪ ವಾಕ್ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಆಡು ಇಲ್ಲಿ, ಅದು ಬಿಸಾಕೋ. ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. 4 o'clock ಆದ್ರೂ ಇನ್ನೂ ಸ್ವಲ್ಪ ಬಿಸಿಲಿತ್ತು. ಬಿಸಿಲನ್ನ ನೋಡಿ ಎಷ್ಟೋ ದಿನ ಆಗಿತ್ತು ಅಂತ ಅನ್ನಿಸ್ತು. ಮಳೆ ಬರ್ತಿರೋದ್ರಿಂದ ಬಿಸಿಲು ಜಾಸ್ತಿ ಇಲ್ಲ, ಹಾಗಾಗಿ ಹೇಳಿದೆ. ಸೊ ಈ ವಿಡಿಯೋನ ನಾನೀಗ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ